John chapter 8, they called him a devil. ಯೋಹಾನ ಸುವಾರ್ತೆ 8ನೇ ಸಂಧಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಯೇಸು ಸ್ವಾಮಿಗೆ ದೆವ್ವ ಎಂಬುದಾಗಿ ಹೇಳಿದ್ರು. John chapter 7, ಸೈತಾನ ಎಂಬುದಾಗಿ. In John chapter 6, they called him a prophet. ನಾವು 6ನೇ ಸಂಧಿ ಬರುವ ಆತನ ಪ್ರವಾದಿ ಎಂಬುದಾಗಿ ಹೇಳಿದ್ರು. It was the same to him. ಅದು ಎರಡು ಒಂದೇ ರೀತಿಯಾಗಿತ್ತು ಯೇಸು ಸ್ವಾಮಿ. What is the opinion of a man? ಒಬ್ಬ ಮನುಷ್ಯನ ಅಭಿಪ್ರಾಯ ಏನಾಗಿದೆ? He knew that they have no, it is only when the Father said, I'm well pleased with you. That is what moved the needle in Jesus' life. ಯೇಸು ಸ್ವಾಮಿ ಜೀವನದಲ್ಲಿ ಜನರು ಹೇಳೋದಕ್ಕಿಂತ ತಂದೆ ಹೇಳುವಂಥದ್ದು ಆತನ ಮೆಚ್ಚಿದ ನಮ್ಮನ್ನು ಹೇಳುವುದು ಆತನ ಜೀವನದಲ್ಲಿ ಆ ಮುಳ್ಳು ಹೋಗುವಂಥದ್ದು ಬಹಳ ಪ್ರಾಮುಖ್ಯವಾದ example. ನಾವು ನೋಡ್ತೇವೆ ಉದಾಹರಣೆ ನೋಡುವಾಗ. I have a needle in my heart which must not be moved, not even 1 millimeter by the criticism or the praise of men. ಜನರು ನಮ್ಮನ್ನು ತಪ್ಪು ತೋರಿಸುವಾಗ, ನಮ್ಮನ್ನು ಹೊಗಳುವಾಗ ನಮ್ಮ ಹೃದಯದಲ್ಲಿರುವಂತಹ ಮುಳ್ಳು ಸ್ವಲ್ಪ ಸಹ ಅಲಗಾಡಬಾರದು. Because they only see the outside. ಯಾಕಂದ್ರೆ ಅವರು ಹೊರಗಿನ ಜೀವಿತ ನೋಡ್ತಾ ಇದ್ದಾರೆ. But if God can say one word of approval, that encourages me. ದೇವರು ನನ್ನನ್ನು ಮೆಚ್ಚುವಾಗ ಅದು ನನಗೆ ಸಂತೋಷ ಪಡಿಸುತ್ತದೆ. If God gives the smallest correction, that should really make my needle move. ದೇವರು ಸಣ್ಣ ತಪ್ಪನ್ನು ಎತ್ತಿ ತೋರಿಸುವಾಗ ನನ್ನ ಜೀವನದಲ್ಲಿ ಆ ಮುಳ್ಳು ಅಲಗಾಡಬೇಕಾಗಿದೆ. And God may correct me about things which other people never correct me because they can't see what is in my heart. ನನ್ನ ಹೃದಯದ ತಪ್ಪುಗಳನ್ನು ಜನರು ನೋಡಿದ್ರೆ ನಾನು ತಪ್ಪು ತಿದ್ದುವಾಗಲು ದೇವರನ್ನು ತಿದ್ದುವಾಗ ಬಹಳ ಪ್ರಾಮುಖ್ಯವಾಗಿದೆ. That is how I honor God. ಆ ರೀತಿಯಾಗಿ ದೇವರನ್ನು ನಾನು ಸನ್ಮಾನಿಸ್ತೇನೆ. And wherever God sees that somebody honors him like that, ಎಲ್ಲಿ ನಾನು ಆ ರೀತಿಯಾಗಿ ದೇವರು ಸನ್ಮಾನಿಸಿ ನೋಡ್ತೇನೋ God will honor him. ದೇವರು ಅವರನ್ನು ಸನ್ಮಾನಿಸ್ತಾನೆ. Your conscience is like a little needle. ನಮ್ಮ ಮನಸ್ಸಾಕ್ಷಿ ನಮ್ಮ ಒಂದು ಮುಳ್ಳು ಆಗಿದೆ, ಗಡಿಯಾರದ ಮುಳ್ಳು ಆಗಿದೆ. A small word from God must make it move. ಸಣ್ಣ ಒಂದು ಶಬ್ದ ನಮ್ಮ ಜೀವನದಲ್ಲಿ ಅದು ಮೂವ್ ಆಗಬೇಕಾಗಿದೆ. You remember how in your unconverted days you could do so many wrong things and the needle would not even move. ನಿಮ್ಮ ಜೀವನದಲ್ಲಿ ದೇವರ ಕಡೆ ಬರೋದಕ್ಕೆ ಮುಂಚಿತವಾಗಿ ಎಷ್ಟು ತಪ್ಪುಗಳು ಮಾಡ್ತಾ ಇದ್ರು ಸಹ ಆ ಒಂದು ಮುಳ್ಳು ಅಲಗಾಡ್ತಾ ಇರಲಿಲ್ಲ. You did wrong things one day and you could go and do the wrong things the next day and the needle wouldn't even move. ನಿಮ್ಮ ಜೀವನದಲ್ಲಿ ತಪ್ಪು ಮಾಡಿದ್ಮೇಲೆ ಮತ್ತೆ ತಿರುಗಿ ಹೋಗ್ಬಿಟ್ಟು ಮತ್ತೆ ಆ ತಪ್ಪು ಮಾಡುವಾಗ ನಮ್ಮ ಜೀವನದಲ್ಲಿ ಆ ಮುಳ್ಳು ಅಲಗಾಡಲಿಲ್ಲ. Because the weighing machine was dead. ಯಾಕಂದ್ರೆ ಆ ತೂಕದ ಸತ್ತು ಹೋಗಿದೆ ತೂಕ. When you are born again, ನೀವು ಹೊಸದಾಗಿ ಹುಟ್ಟುವಾಗ the Holy Spirit comes into your heart. ನಮ್ಮ ಹೃದಯದಲ್ಲಿ ಪವಿತ್ರಾತ್ಮನು ಬರ್ತಾನ್ರಿ. He repairs this weighing machine. ಆ ಒಂದು ತೂಕವನ್ನು ದೇವರು ರಿಪೇರ್ ಮಾಡ್ತಾನೆ. And it becomes more and more sensitive. ಆಗ ನಮ್ಮ ಜೀವನದಲ್ಲಿ ನಾವು ಬಹಳ ಬಹಳ ಸ್ಪಷ್ಟವಾಗಿರ್ತೇವೆ. Small things. ಸಣ್ಣ ವಿಷಯಗಳು. The needle begins to move. ನಮ್ಮ ಜೀವನದಲ್ಲಿ ಆ ಮುಳ್ಳು ಮೂವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. In the olden days, even 1 ton you put on it, it doesn't move. 1 ಟನ್ ವಸ್ತು ಇಟ್ಟರು ಸಹ ಆ ಮುಳ್ಳು ಮುಂದೆ ಹೋಗ್ತಾ ಇರಲಿಲ್ಲ. And now God has done such a work that 1 milligram and the needle is moving. 1 ಮಿಲಿಗ್ರಾಮ್ ದೇವರು ಹಾಕುವಾಗ ಆ ಮುಳ್ಳು ಮುಂದೆ ಹೋಗ್ತಾ ಇದೆ. Then you know that God has done a tremendous work in you. ಆಗ ನಮ್ಮ ಜೀವನದಲ್ಲಿ ದೇವರು ಬಹಳ ಪ್ರಾಮುಖ್ಯವಾದ ಕಾರ್ಯವನ್ನು ಮಾಡಿದ್ದಾನೆ. Don't be satisfied that you come to meetings. ನೀವು ಈ ಕೂಟಗಳು ಬರ್ತಾ ಇರೋದಾಗಿ ತೃಪ್ತಿ ಪಡ್ಕೊಳ್ಬೇಡ್ರಿ. That you pray and sing and all that doesn't mean anything to God. ನಾವು ಹಾಡ್ತಾ ಇದ್ದೇವೆ, ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಅದು ಏನೂ ಅಲ್ಲ. Because people of all religions go to their place of worship. ಈ ಲೋಕದ ಜನರು ಸಹ ತಮ್ಮ ಧಾರ್ಮಿಕ ಸ್ಥಳಗಳಿಗೆ ಹೋಗ್ತಾರೆ. And the most religious people in the world are not Christians, they are Muslims. ನಾವು ನೋಡ್ತೇವೆ ಬಹಳ ಧಾರ್ಮಿಕದ ಜನರು ಅವರು ಮುಸ್ಲಿಂ ಬೇರೆ ಜನರಾಗಿದ್ದಾರೆ, ಕ್ರೈಸ್ತರಲ್ಲ. They will shut their shops every Friday and go to prayer. ನಾವು ನೋಡ್ತೇವೆ ಶುಕ್ರವಾರ ದಿವಸ ಅವರ ಅಂಗಡಿಗಳನ್ನು ಮುಚ್ಚಿಬಿಟ್ಟು ಅವರು ಮಸೀದಿಗಳಿಗೆ ಹೋಗ್ತಾರೆ. Everyone. ಪ್ರತಿಯೊಬ್ಬರು. Is there no place in the world where you see Christians do that? ಆ ರೀತಿಯಾಗಿ ಲೋಕದಲ್ಲಿ ಯಾವ ಕ್ರೈಸ್ತರ ಮಾಡೋದಿಲ್ಲ. No, they are busy making money. Whenever it's convenient, they'll go do something for God. ಹಣ ಮಾಡೋದ್ರಲ್ಲಿ ಅವರು ಬಹಳ ಬಿಜಿ ಆಗಿಬಿಟ್ಟಿದ್ದಾರೆ. ಯಾವಾಗ ಸಾಧ್ಯ ಇದೆ ಅವಾಗ ಅವರು ಹೋಗ್ತಾ ಇದ್ದಾರೆ. And they think just because they give 1 or 2 hours to God in a week, God must be very happy with them. ನಮ್ಮ ಜೀವನದಲ್ಲಿ 1-2 ತಾಸು ದೇವರು ಕೊಟ್ಬಿಟ್ರೆ ದೇವರು ಬಹಳ ಸಂತೋಷ ಪಡ್ತಾರೆ. I think the people who deceive themselves the most are Christians. ತಮ್ಮ ಜೀವನದಲ್ಲಿ ಬಹಳವಾಗಿ ಮೋಸಪಡಿಸ್ಕೊಳ್ಳೋದು ಯಾರಂದ್ರೆ ಕ್ರೈಸ್ತರು. When the Lord called me to leave my job 40 years ago, 40 ವರ್ಷಗಳಿಂದ ದೇವರನ್ನು ಕೆಲಸ ಬಿಡೋದನ್ನ ಕರೆಯುವಾಗ I spent about 9 years traveling all over this country. 9 ವರ್ಷಗಳು ಈ ದೇಶದ ಬೇರೆ ಬೇರೆ ನಾನಾ ಸ್ಥಳಗಳಿಗೆ ಹೋಗಿ ಬಂದೆನು. 1966 to 1975. 1966 ರಿಂದ 1975 ವರೆಗೆ ನಾನು ಹೋಗಿ ಬಂದೆನು. I traveled to all Christian mission stations, organizations from Kashmir to Kanyakumari. ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಎಷ್ಟೋ ಸಂಸ್ಥೆಗಳಿಗೆ ಎಷ್ಟೊಂದು ಸಭೆಗಳಿಗೆ ನಾನು ಹೋಗಿ ಬಂದೆನು. From Gujarat to Nagaland. ಗುಜರಾತಿಂದ ನಾಗಾಲ್ಯಾಂಡ್ ವರೆಗೆ. Not every place, but I covered a lot of states in this country. ಎಲ್ಲ ಸ್ಥಳಗಳಲ್ಲ, ಬಹಳಷ್ಟು ಪ್ರಾಮುಖ್ಯವಾದ ಸ್ಥಳಗಳಿಗೆ ಹೋಗಿ ಬಂದೆನು. To see what is the condition of Christianity in India. ಈ ಇಂಡಿಯಾ ದೇಶದಲ್ಲಿ ಕ್ರಿಸ್ತ ಜನರ ಪರಿಸ್ಥಿತಿ ಏನಾಗಿದೆ. And at the end of those 9 years, ಆ 9 ವರ್ಷದ ಕೊನೆಗೆ I decided. ನಾನು ತೀರ್ಮಾನಿಸಿಕೊಂಡೆ. I'm only talking about myself. I'm not talking about other people. ನಾನು ಬೇರೆ ಬಗ್ಗೆ ಮಾತಾಡ್ತಾ ನನ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ. I say I'm not going to preach to the Hindus and Muslims. ನಾನು ಹಿಂದೂ ಮತ್ತು ಮುಸ್ಲಿಮರಿಗೆ ನಾನು ಪ್ರಸಂಗ ಮಾಡೋದಿಲ್ಲ. Because I am ashamed to tell them to come to this type of church. ಇಂಥ ಒಂದು ಸಭೆಗಳಿಗೆ ಬರಬೇಕೆಂಬುದಾಗಿ ನಾನು ನಾಚಿಕೆ ಪಡ್ತಾ ಇದ್ದೆ ಕರೆಯೋದಕ್ಕಾಗಿ.
I'm going to spend my life trying to improve the quality of the Christians in this church so that the light will shine a little brighter. ನನ್ನ ಜೀವಿತ ಕಾಲ ಈ ಕ್ರೈಸ್ತ ಮಧ್ಯದಲ್ಲಿ ಇದ್ದುಕೊಂಡು ದೇವರ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿದೆ, ದೇವರು ಯಾವ ರೀತಿ ಇದ್ದಾಗಿ ನಾನು ತಿಳಿಸಿಕೊಡೋದಕ್ಕೋಸ್ಕರ ಇಷ್ಟಪಡ್ತೇನೆ. I'm not saying that nobody should preach to the Hindus or Muslims. ನಾನು ಯಾರಿಗೆ ಹೇಳ್ತಾ ಇಲ್ಲ ಹಿಂದೂ ಮುಸ್ಲಿಂ ಜನರಿಗೆ ಹೇಳ್ಬಾರ್ದು ಎಂಬುದಾಗಿ ದೇವರ ವಾಕ್ಯ. Each of us has got a different calling in Christ's body. ಬೇರೆ ಬೇರೆ ಜನರಿಗೆ ದೇವರು ಬೇರೆ ರೀತಿಯಾಗಿ ಕರೀತಾನೆ. But my calling became very clear to me. ನನ್ನ ಕರೆಯುವಿಕೆ ನನಗೆ ಸ್ಪಷ್ಟವಾಗಿದೆ. You know, Jesus once said about a man had 100 sheep and one of them was lost. ಯೇಸು ಸ್ವಾಮಿ ಹೇಳಿದನು ಆತನಿಗೆ 100 ಕುರಿ ಇತ್ತು, ಒಂದು ಕಳೆದು ಹೋಯಿತು. Turn to that story in Luke 15. ಲೂಕ 15ನೇ ಸಂಧಿ verse 4. 4ನೇ ವಚನ. A man has 100 sheep and lost one of them. ನಾವು ನೋಡ್ತೇವೆ 100 ಕುರಿಗಳಿತ್ತು, ಒಂದನ್ನು ಕಳೆದುಕೊಂಡನು. Doesn't he leave the 99 in the open pasture and go after the one till he finds it? ಆ 99 ಕುರಿಗಳು ಬಿಟ್ಟು ಒಂದು ಕುರಿನ ಹುಡುಕೋಸ್ಕರ ಹೋದನು. And when he's found it, he lays it on his shoulders rejoicing. ಅದು ಪಡ್ಕೊಂಡ ಮೇಲೆ ಆತನ ಹೆಗಲ ಮೇಲೆ ಹಾಕೊಂಡು ಸಂತೋಷಪಟ್ಟನು. And when he comes home, he tells his friends, rejoice with me, I found the sheep which was lost. ಆತ ತಿರುಗಿ ಮನೆಗೆ ಬಂದ ಮೇಲೆ ತನ್ನ ಸ್ನೇಹಿತರಿಗೆ ಹೇಳಿದ, ನಾನು ಸಂತೋಷಪಟ್ಟೆ, ನನ್ನ ಕಳೆದೋದ ಕುರಿ ಸಿಕ್ತು. I tell you, there'll be joy in heaven over one sinner who repents than over 99 who need no need repentance. ಅದೇ ರೀತಿ ದೇವರ ಕಡೆ ತಿರುಗುವ ವಿಷಯವಾಗಿ ಪರಲೋಕದಲ್ಲಿ ಮಹಾ ಸಂತೋಷ ಉಂಟು. The most important thing in this story is to find out who are these 99 sheep and who is that one sheep. ಈ ಒಂದು ಕಥೆಯಲ್ಲಿ 99 ಜನರು ಯಾರು, ಆ ಒಂದು ಕುರಿ ಯಾರು? If I were to ask you, ನಿಮಗೆ ಒಂದು ವೇಳೆ ಈ ಪ್ರಶ್ನೆ ನಾನು ಕೇಳ್ತಾ ಇದ್ರೆ, are you in the 99 or are you in the one? ನೀವು 99 ಜನರು ಒಬ್ಬರಾಗಿದ್ರು ಅಥವಾ ಒಬ್ಬರಾಗಿದ್ರು? What is your answer? ನಿಮ್ಮ ಉತ್ತರ ಏನು? You say, of course, I am in the 99. ಓ, ನಾನು 99 ಜನರಲ್ಲಿ ಇದ್ದೇನೆ. How do you know? ಹೇಗೆ ನಿಮಗೆ ಗೊತ್ತು? Oh, I am a believer. I accepted Christ 7 years ago or 10 years ago. ಓ, ನಾನು ಒಬ್ಬ ವಿಶ್ವಾಸಿ, ಯೇಸು ಸ್ವಾಮಿಯನ್ನು 10 ವರ್ಷಗಳ ಹಿಂದೆ 11 ವರ್ಷಗಳ ಕಟ್ಕೊಂಡಿದ್ದೇನೆ. That's not what Jesus said. ಆ ರೀತಿಯಾಗಿ ಯೇಸು ಸ್ವಾಮಿ ಹೇಳಿಲ್ಲ. He didn't talk about 99 believers and one unbeliever. ಯೇಸು ಸ್ವಾಮಿ 99 ಜನ ವಿಶ್ವಾಸಿಗಳು ಒಂದು ಅವಿಶ್ವಾಸಿ ಅಂತ ಹೇಳಿಲ್ಲ. We must read the Bible carefully. ದೇವರ ವಾಕ್ಯವನ್ನು ಹೇಗಿದೆ ಆ ರೀತಿಯಾಗಿ ನಾವು ಓದಬೇಕು. I never preach a new doctrine. I just teach people to read the Bible properly. That's all. ನಿಮಗೆ ಬೇರೆ ಬೋಧನೆ ನಾನು ಹೇಳ್ತಾ ಇಲ್ಲ. Now I'll show you from the Bible how wrong you are. ನಾನು ದೇವರ ವಾಕ್ಯ ನೋಡ್ತಾ ನಾವು ಎಷ್ಟು ತಪ್ಪಾಗಿದ್ದೇವೆ. Who are these 99 people? ಈ 99 ಜನರು ಯಾರು? Please read what Jesus says. ಯೇಸು ಸ್ವಾಮಿ ಏನು ಓದ್ಕೊಳ್ಳೋಣ. Verse 7. 7ನೇ ವಚನ. Last part. ಕಡೆ ಭಾಗದಲ್ಲಿ. They are 99 righteous persons who don't need any repentance about any sin in their life. ಅಲ್ಲಿ ನೋಡ್ತೇವೆ, ಅವಶ್ಯವಿಲ್ಲದ 99 ಮಂದಿ ನೀತಿವಂತರು ದೇವರ ಕಡೆ ತಿರುಕೊಳ್ಳೋದು ಅವಶ್ಯವಿಲ್ಲದಾಗಿ. They don't need any repentance. ಅವರಿಗೆ ಯಾವ ಪಶ್ಚಾತ್ತಾಪ ಬೇಡ for any sin. ಯಾವ ಪಾಪದ ವಿಷಯದಲ್ಲಿ. Can you say that you don't need to repent of any sin in your life? ನಿಮ್ಮ ಜೀವನದಲ್ಲಿ ಯಾವ ಪಾಪ ವಿಷಯದಲ್ಲಿ ಕ್ಷಮಾಪಣೆ ಪಡೆಯೋದು ಬೇಕಾಗಿಲ್ಲವಾ? How did you say you're in the 99? ಹೇಗೆ ನೀವು ಹೇಳ್ತಾ ಇದ್ದೀರಾ ನಾನು 99 ಜನರಲ್ಲಿ ಒಬ್ಬನಾಗಿದ್ದೇನೆ? 99 righteous people who need no repentance. He himself described the 99 sheep. ಆ 99 ಜನರು ಅವರ ಜೀವನದಲ್ಲಿ ಪಶ್ಚಾತ್ತಾಪ ಬೇಡ ಎಂಬುದಾಗಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನ್ರಿ. You say, well, nobody can be in the 99 then. ಹಾಗಾದ್ರೆ 99 ಜನರು ಯಾರು ಇರಕ್ಕೆ ಸಾಧ್ಯವಿಲ್ಲ. There are people like that. ಇದ್ದಾರೆ ಆ ರೀತಿಯಾಗಿ. How? ಹೇಗೆ? It's not because they are perfect. ಅವರು ಪರಿಪೂರ್ಣರಾಗಿಲ್ರಿ. But listen. ತಿಳ್ಕೊಳ್ಳಿ. As soon as they sin and they know it, they repent. ತಾವು ತಪ್ಪುಗಳು ಮಾಡುವಾಗ ಒಮ್ಮೆಲೆ ತಿಳ್ಕೊಳ್ಳುವಾಗ ಪಶ್ಚಾತ್ತಾಪ ಪಡ್ತಾರೆ. That means if accidentally you spoke a rude word to your wife, ನಿಮ್ಮ ಹೆಂಡತಿಗೆ ಒಂದು ಗಟ್ಟಿಯಾದ ಮಾತನ್ನು ಮಾತಾಡಿದ್ರಿ, or to the peon in your office, ನಿಮ್ಮ ಪ್ಯೂನಿಗೆ ನಿಮ್ಮ ಆಫೀಸ್ನಲ್ಲಿ ಮಾತಾಡಿದ್ರಿ, and you realize that's not the way ನಾವು Jesus ತಿಳ್ಕೊಂಡ್ಬಿಡ್ತೇವೆ, speak. ಯೇಸು ಸ್ವಾಮಿ ಈ ರೀತಿಯಾಗಿ ಮಾಡ್ತಾ You ಇದ್ದಾರೆ, immediately repent. ಒಮ್ಮೆಲೆ ನಾವು ಪಶ್ಚಾತ್ತಾಪ ಪಡ್ತೇವೆ. Lord, I'm really sorry for what I did. ಕರ್ತನೇ, ನಾನು ಏನು ಮಾಡಿದ ತಪ್ಪು ನಂಗೆ ಕ್ಷಮಿಸಬಹುದಾಗಿ ಹೇಳ್ತೀವಿ. You go to your wife and say, I'm really sorry for the way I spoke to you. ನಮ್ಮ ಹೆಂಡತಿ ಹೋಗ್ಬಿಟ್ಟು ನಾನು ಈ ರೀತಿಯಾಗಿ ಮಾತಾಡಿದ ತಪ್ಪು ನಂಗೆ ಕ್ಷಮಿಸಬಹುದಾಗಿ ಹೇಳ್ತೇವೆ. When? ಯಾವಾಗ? Not after 5 days. 5 ದಿವಸಗಳು ಆದ್ಮೇಲೆ, after 5 minutes. 5 ನಿಮಿಷ ಆದ್ಮೇಲೆ. And the person who lives like that concerning every sin, ಆ ರೀತಿಯಾಗಿ ಜೀವಿಸುವಂತ ವ್ಯಕ್ತಿ ಪ್ರತಿ ದಿವಸ ಜೀವಿಸುವಾಗ, as soon as a bad thought comes into his mind or a dirty thought, ಅವನ ಆಲೋಚನೆ, ಕೆಟ್ಟ ಆಲೋಚನೆ ಬರುವಾಗ immediately he repents and goes before God. ಒಮ್ಮೆಲೆ ಕ್ಷಮಾಪಣೆ ಕೇಳಿ ದೇವರ ಹತ್ರ ಹೋಗ್ತಾನೆ. Such a person does not need repentance because he's always repenting. ಅಂತ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವಾಗಲೂ ಪಶ್ಚಾತ್ತಾಪ ಪಡ್ತಾ ಇದ್ದಕ್ಕಾಗಿ ಆತನಿಗೆ ಕ್ಷಮಾಪಣೆ ಬೇಕಾಗಿಲ್ಲ. He doesn't repent every day, but many times in one day. ಆತನು ದಿವಸ ಎಲ್ಲಾ ನಿಮಿಷಗಳಲ್ಲಿ ಆತನು ಪಶ್ಚಾತ್ತಾಪ ಪಡ್ತಾ ಇದ್ದಾನ್ರಿ. He's living in repentance. ಆತನು ಯಾವಾಗಲೂ ಪಶ್ಚಾತ್ತಾಪ ಪಡ್ತಿದ್ದಾನ್ರಿ. And Jesus says such people don't need any repentance. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಅಂತ ಜನರಿಗೆ ಪಶ್ಚಾತ್ತಾಪ ಬೇಕಾಗಿಲ್ಲ. See, it's like a floor that's always kept clean. ಈ ಒಂದು ಭೂಮಿ ಯಾವಾಗಲೂ ಸ್ವಚ್ಛವಾಗಿರ್ತದೆ. As soon as
Some dirt comes, immediately you wipe it off. ಆ ಒಂದು ನೆಲದ ಮೇಲೆ ಏನು ಹೊಲಸು ಬರುವಾಗ ಒಮ್ಮೆ ಒರೆಸ್ಬಿಡ್ತೇವೆ. Most of us, we will clean the floor in our house maybe once a day. ನಮ್ಮ ಮನೆಯಲ್ಲಿ ಯಾವ ನೆಲವನ್ನು ದಿವಸಕ್ಕೆ ಒಂದು ಸಾರಿ ಮಾತ್ರ ನಾವು Imagine ಸ್ವಚ್ಛ somebody ಮಾಡ್ತೀವಿ. who wipes it off immediately. If something drops there, pick it up immediately. ಒಂದು ವೇಳೆ ಯಾರ ವ್ಯಕ್ತಿ ಏನೋ ಬಿದ್ದ ತಕ್ಷಣ ಏನೋ ಹೊಲಸಾತ ತೆಗೆದುಕೊಳ್ಳುವಾಗ We can look at such a floor, and this floor never needs to be cleaned because it's always being cleaned. ಯಾಕಂದ್ರೆ ಅಂತ ಒಂದು ನೆಲ ಯಾವಾಗಲೂ ಸ್ವಚ್ಛವಾಗಿದೆ, ಅದಕ್ಕಾಗಿ ಸ್ವಚ್ಛ ಮಾಡೋದು ಯಾವಾಗ ಬೇಕಾಗಿಲ್ಲ. Those are the people who Jesus calls righteous. ಅಂತ ಜನರಿಗೆ ದೇವರು ನೀತಿವಂತರೆಂಬುದಾಗಿ ಕರೀತಾ ಇದ್ದಾನೆ. And who is this one person? ಈ ಒಂದು ವ್ಯಕ್ತಿ ಯಾರು? That's the person who needs repentance. ಅಂತ ವ್ಯಕ್ತಿ ಪಶ್ಚಾತ್ತಾಪ ಪಡಬೇಕಾಗಿದೆ. So you see how suddenly you discover that you're not in the 99, you may be in the 1. ನಮಗೆ ಗೊತ್ತಾಗ್ತಾ ಇದೆ ನಾವು 99 ಜನರಲ್ಲಿ ಇಲ್ಲ, ಈ ಒಬ್ಬನಲ್ಲಿ ನಾನು ಒಬ್ಬನಾಗಿದ್ದೇನೆ. You need to come back to the Lord. ಅದಕ್ಕಾಗಿ ಕರ್ತನ ಕಡೆ ತಿರುಗಿ ಬರಬೇಕು ನಾವು. And how? ಹೇಗೆ? You say, Lord, I want to belong to this 99. ಓ ದೇವರೇ, ನಾನು ಈ 99 ಜನರಲ್ಲಿ ಒಬ್ಬನಾಗಬೇಕು. I know many years ago when God showed me the truth of this parable. ಈ ಒಂದು ಸಾಮ್ಯದ ವಿಷಯದ ದೇವರು ನನಗೆ ಸತ್ಯ ತಿಳಿಸುವಾಗ That one person was not an unbeliever. ಆ ಒಬ್ಬ ವ್ಯಕ್ತಿ ಆತನ ಅವಿಶ್ವಾಸಿ ಅಲ್ಲ. It was a person who did not repent in his life. ಆ ವ್ಯಕ್ತಿ ತನ್ನ ಜೀವನದಲ್ಲಿ ಪಶ್ಚಾತ್ತಾಪ ಪಡಲಿಲ್ಲ. He sins and he doesn't repent. ಆತನು ಪಾಪ ಮಾಡ್ತಾನೆ, ಪಶ್ಚಾತ್ತಾಪ He ಪಡೋದಿಲ್ಲ. hurt somebody and he won't ask forgiveness. ಬೇರೆಯವರ ಮನಸ್ಸನ್ನು ನೋಯಿಸ್ತಾನೆ, ಆದ್ರೆ ಆತನ He has ಪಶ್ಚಾತ್ತಾಪ a dirty thought and he won't repent. ಆತನಿಗೆ ಕೆಟ್ಟ ಆಲೋಚನೆ ಇದೆ, ಆದ್ರೆ ಪಶ್ಚಾತ್ತಾಪ ಪಡೋದಿಲ್ಲ. Somebody corrects him and he gets offended. ಆತನ ಜೀವನ ಯಾರೋ ತಪ್ಪನ್ನು ತಿತ್ತಾರೆ, ಅವನು ನೊಂದುಕೊಳ್ತಾನೆ, And he doesn't repent. ಆತನ ಪಶ್ಚಾತ್ತಾಪ ಪಡೋದಿಲ್ಲ. He gets angry with the person who corrects him. ಆ ವ್ಯಕ್ತಿ ಯಾರನ್ನು ಆತನ ತಿತ್ತಾದನ ಅವನ ಮೇಲೆ ಸಿಟ್ಟುಕೊಳ್ತಾನೆ. Instead of being upset with himself that he sinned by getting offended. ತನ್ನ ವಿಷಯ ತಾನು ನೊಂದ್ಕೊಳ್ಳೋದಕ್ಕಿಂತ ಆತನು ತನ್ನ ಜೀವನದಲ್ಲಿ ಬೇರೆ ಮೇಲೆ ಸಿಟ್ಟುಕೊಳ್ತಾ ಇದ್ದಾನೆ.